ಇನ್ನು ಮೈಸೂರಿನಲ್ಲೂ ಕೂಡ ಈ ರೈಲುಗಳ ಮುಖಾಂತರ ಅಂದರೆ ಗೂಡ್ಸ್ ರೈಲುಗಳ ಮುಖಾಂತರ ವಸ್ತುಗಳು ಬರ್ತಾ ಇವೆ. ಅಲ್ಲಿಂದ ಸಾಗಾಟ ಶುರುವಾಗಿದೆ. ಒಂದು ಕಡೆ ಕಳಿಸೋದು, ಇನ್ನೊಂದು ಕಡೆಯಿಂದ ತರಿಸೋದು. ಇದು ಎಷ್ಟೊಂದು ಕಳಿಸೋಕ್ಕೆ ಸಾಧ್ಯ? ಆದರೆ ಗೂಡ್ಸ್ ರೈಲಿನಿಂದ ಏನು ವಸ್ತುಗಳಿದೆ ಅದನ್ನು ಅನ್ಲೋಡ್ ಮಾಡೋಕ್ಕೂ ಕೂಡ ಜನ ಸಿಗ್ತಾ ಇಲ್ಲ. ಯಾಕಂದರೆ ಕಾರ್ಮಿಕರು ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಲಾರಿ ಮುಷ್ಕರಕ್ಕೆ. ಇದು ಲಾರಿ ಮುಷ್ಕರಕ್ಕೆ ಚಾಲಕರು ಕಾರ್ಮಿಕರು ಸಾಥ್ ಕೊಟ್ಟಿದ್ದಾರೆ. ಹೀಗಾಗಿ ಬಂದಂಥ ಗೂಡ್ಸ್ಗಳನ್ನು ವಸ್ತುಗಳನ್ನು ಇಳಿಸೋಕೆ ಜನ ಇಲ್ಲ. ಬರೀ ನಮ್ಮ ಪ್ರತಿನಿಧಿ ರಾಮ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡಿ. ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಲಾರಿ ಮಾಲೀಕರು ಚಾಲಕರು ಕರೆ ನೀಡಿರುವಂತಹ ಮುಷ್ಕರ 2ನೇ ದಿನಕ್ಕೆ ಕಾಲಿಟ್ಟಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಈ ಒಂದು ಮುಷ್ಕರಕ್ಕೆ ಉತ್ತಮವಾದಂತಹ ಬೆಂಬಲ ವ್ಯಕ್ತವಾಗಿದೆ. ನಾವೀಗ ರೈಲ್ವೆ ಗೂಡ್ ಶೆಡ್ ಅಲ್ಲಿದ್ದೇವೆ. ನೀವು ನೋಡ್ತಾ ಇರಬಹುದು ಈ ಒಂದು ಸ್ಥಳವನ್ನ. ಪ್ರತಿನಿತ್ಯ ನೂರಾರು ಅಭಿ ಸೈಡ್ ತಗೊಳ್ಳೋದು ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಲಾರಿಗಳನ್ನ ಇದೇ ಒಂದು ಸ್ಥಳದಲ್ಲಿ ನಿಲ್ಲಿಸಲಾಗ್ತದೆ. ಇಲ್ಲಿ ರಾತ್ರಿ ನಿಲ್ಲಿಸಿ ಬೆಳಗ್ಗೆ ತಮ್ಮ ಕೆಲಸಗಳಿಗೆ ಮತ್ತೆ ಲಾರಿಯನ್ನು ತೆಗೆದುಕೊಂಡು ಹೋಗುವಂಥ ಕೆಲಸವನ್ನ ಲಾರಿ ಚಾಲಕರು ಮಾಡ್ತಾರೆ. ಆದರೆ ಕಳೆದ 2 ದಿನಗಳಿಂದ ನೂರಾರು ಲಾರಿಗಳು ಈ ಒಂದು ಗೂಡ್ ಶೆಡ್ನಲ್ಲಿ ಹಾಗೆಯೇ ನಿಂತಿದೆ. 2 ದಿನಗಳ ಹಿಂದೆ ಮಧ್ಯರಾತ್ರಿ ಈ ಲಾರಿಗಳನ್ನು ತಂದು ಇಲ್ಲಿ ನಿಲ್ಲಿಸಲಾಗಿತ್ತು. ಅದಾದ ನಂತರ ಏನು ಮುಷ್ಕರಕ್ಕೆ ಸಂಪೂರ್ಣವಾದಂಥ ಬೆಂಬಲವನ್ನು ನೀಡಿರೋ ಕಾರಣಕ್ಕಾಗಿ ಎಲ್ಲ ಲಾರಿಗಳು ಅಂದರೆ ಸುಮಾರು 400ಕ್ಕೂ ಹೆಚ್ಚು ಲಾರಿಗಳು ಇದೇ ಒಂದು ಸ್ಥಳದಲ್ಲಿ ಪಾರ್ಕ್ ಆಗಿದ್ದಾವೆ. ಲಾರಿ ಚಾಲಕರು ಯಾವುದೇ ಕಾರಣಕ್ಕೂ ನಾವು ನಮ್ಮ ಬೇಡಿಕೆಗಳನ್ನು ಈಡೇರಿಸುವವರೆಗೂ ಸಹ ಈ ಒಂದು ಮುಷ್ಕರವನ್ನು ಕೈ ಬಿಡೋದಿಲ್ಲ, ಯಾವುದೇ ರೀತಿಯಾದಂಥ ದಾಸ್ತಾನನ್ನು ತೆಗೆದುಕೊಂಡು ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್, ಈಗ ಇವತ್ತು 2ನೇ ದಿನ ಕಾಲಿಟ್ಟಿದೆ. ಹೇಗಿದೆ ಈ ಒಂದು ಪ್ರತಿಭಟನೆ ಅಂತ? ಸರ್, ಇವತ್ತು ಈಗ ನಡೀತಾ ಇರುವಂಥದ್ದು ನಿನ್ನೆ ಅನ್ಲೋಡ್ ಮಾಡೋಕ್ಕೋಸ್ಕರ ನಾವು ಜಾಗ ಕೊಟ್ಟಿದ್ದು. ಅನ್ಲೋಡ್ ಯಾಕಂದರೆ ಬಿಲ್ ಇರುತ್ತೆ. ಬಿಲ್ ಇರೋದ್ರಿಂದ ಅನ್ಲೋಡ್ ಮಾಡೋಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದು. ಅದಾದ ನಂತರ ಇವತ್ತು ತಾವು ನೋಡ್ತಾ ಇರ್ಬೋದು ರಸಗೊಬ್ಬರ ಕೂಡ ಬಂದಿರುವಂಥದ್ದು, ಮತ್ತು ಸಿಮೆಂಟು ಕೂಡ ಬಂದಿದೆ. ಮತ್ತು ಗೋಡನಿಂದ ಯಾವುದೂ ಕೂಡ ಸಿಮೆಂಟು ಹೊರಗಡೆ ಹೋಯ್ತಾ ಇಲ್ಲ, ಒಳಗಡೆನೂ ಬರ್ತಾ ಇಲ್ಲ. ನಮಗೆ ಇವತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು, ಇಬ್ಬರೂ ಬಂದು ಲಾರಿ ಓಡಿಸಿದ್ರೆ ಗೊತ್ತಾಗುತ್ತೆ ಲಾರಿಯವ್ರ ಕಷ್ಟ, ಆ ಚಾಲಕನ ಕಷ್ಟ ಏನನ್ನೋದನ್ನ ಲಾರಿ ಒಳಗೆ ಕೂತ್ಕೊಂಡ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಇವತ್ತು ರೈಲ್ವೆ ಗೂಡ್ ಶೆಡಲ್ಲಿ ಅನ್ಲೋಡ್ ಮಾಡಿರುವಂಥ ಕಾರ್ಮಿಕರು ಮತ್ತು ಹೊರಗಡೆ ಅನ್ಲೋಡ್ ಮಾಡಿ ಲೋಡ್ ಮಾಡುವಂಥ ಕಾರ್ಮಿಕರು ಎಲ್ಲರೂ ಕೂಡ ನಮ್ಮ ಜೊತೆ ನಿಂತಿದ್ದಾರೆ. ನಮ್ಮ ಹೋರಾಟ ಇನ್ನೂ ನಡೆಯುತ್ತೆ. ಈಗ ಸರ್ಕಾರ ಏನು ಕರೆದಿ ನಿನ್ನೆ ಮಾತುಕತೆ ಆಗಿದೆ, ಅಲ್ಲಿ ವಿಫಲ ಆಗಿದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.